ಹಾಯ್! ಎಲ್ಲರಿಗೂ ಕಥಾಕಣಜ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ಒಲವೋ ಚೆಲುವ ಕಥೆಯ 5ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕಥೆ ನಿಮಗೆ ಇಷ್ಟವಾಗ್ತಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ಲೈಕ್ ಶೇರ್ ಕೂಡ ಮಾಡಿ, ಸಪೋರ್ಟ್ ಮಾಡಿ. ಅಧ್ಯಾಯ 5. ಮಗಳು ದಿನದಿಂದ ದಿನಕ್ಕೆ ಯಾವುದೋ ಯೋಚನೆಯಿಂದಾಗಿ ಕೃಶವಾಗತೊಡಗಿರುವುದನ್ನು ಗಮನಿಸಿದ ಜಗದೀಶ್ರವರಿಗೆ ಆತಂಕವಾಗಿತ್ತು. ಚಿಟ್ಟೆಯಂತ ತನ್ನ ಮನಸ್ಸೋ ಇಚ್ಛೆ ಹಾರಾಡುತ್ತಿದ್ದ ಹುಡುಗಿ ಇತ್ತೀಚೆಗೆ ಒಬ್ಬಳೇ ಕೂತು ಅದೇನನ್ನು ಯೋಚಿಸುವುದು, ಕೋಣೆಯಿಂದ ಕದಲದೇ ಇರುವುದನ್ನು ಕಂಡು ಕಳವಳಗೊಂಡಿದ್ದರು. ಅವಳು ಯಾವುದೋ ಒಂದು ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕಿಹಾಕಿಕೊಂಡು ಹೇಳಿಕೊಳ್ಳಲು ಆಗದೆ ಒದ್ದಾಡುತ್ತಿದ್ದಾಳೆ ಎಂದು ಅವರಿಗೆ ಅನುಮಾನ ಬಂದಿತ್ತು. ಆ ಅನುಮಾನವನ್ನ ಬಗೆಹರಿಸಿಕೊಳ್ಳುವ ಸಲುವಾಗಿ ಯಾರಿಗೂ ತಿಳಿಯದಂತೆ ಗೂಢಚಾರರನ್ನ ನೇಮಿಸಿದ್ದರು. ಆದರೆ ಆ ಗೂಢಚಾರಿಕೆಯಿಂದ ಅಮಾಯಕ ಜೀವವೊಂದು ಬಲಿಯಾಗುವುದರಲ್ಲಿತ್ತು. ದೀಪ ಧೀರಜ್ನ ಗುದ್ದಾಟದ ನಡುವೆ ಅವರಿಬ್ಬರಿಗೂ ಗೊತ್ತಾಗದಂತೆ ಕಾಣದ ಕೈಗಳ ಗೂಢಚಾರಿಕೆ ನಡೆಯುತ್ತಲೇ ಇತ್ತು. ಆದರೆ ಇದಾವುದರ ಪರಿವೆಯೂ ಅವರಿಬ್ಬರಿಗಿರಲಿಲ್ಲ. ಮುದ್ದಿನಿಂದ ಬೆಳೆದ ದೀಪಾಳಿಗೆ ಅವನ ಮೇಲೆ ಕೋಪ, ಅಸಮಾಧಾನ ಇತ್ತೇ ವಿನಃ ಅವನನ್ನ ಈ ಪ್ರಪಂಚದಿಂದಲೇ ಮರೆಯಾಗಿಸುವ ಕೀಳು ಮಟ್ಟದ ಯೋಚನೆ ಇರಲಿಲ್ಲ. ಆದರೆ ಅವನ ಗಂಭೀರ ಸ್ವಭಾವದಿಂದ, ಕಠೋರತೆಯಿಂದ ಅವಳು ತೆಗೆದುಕೊಳ್ಳಲು ಮುಂದಾದ ಆ ಒಂದು ನಿರ್ಧಾರ ಅವನ ಜೀವನದಲ್ಲಿ ಸುಂಟರಗಾಳಿ ಬೀಸುವಂತಿತ್ತು. ದೀಪು, ಅಟೆಂಡೆನ್ಸ್ ಶಾರ್ಟೇಜ್ ಇರೋರ ಲಿಸ್ಟ್ನ ನೋಟಿಸ್ ಬೋರ್ಡ್ನಲ್ಲಿ ಹಾಕಿದ್ದಾರೆ ಎಂದು ಉದ್ವೇಗದಿಂದ ಹೇಳಿದ ಗೆಳತಿಯ ಮಾತಿಗೆ, ಸೋ ವಾಟ್, ಅಟೆಂಡೆನ್ಸ್ ಶಾರ್ಟೇಜ್ ಇರೋರು ತಲೆ ಕೆಡಿಸ್ಕೋತಾರೆ ಬಿಡು, ನೀನ್ಯಾಕೆ ಇಷ್ಟೊಂದು ಓವರ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದೀಯಾ? ನಿಂದೇನಾದ್ರೂ ಹೆಸರಿದ್ಯಾ ಅಲ್ಲಿ ಎಂದು ಸಿರಿ ಕಣ್ತೇಲಿಸಿ ಅಸಡ್ಡೆ ತೋರಿದವಳು ಫೋನ್ನಲ್ಲೇ ಮತ್ತೆ ಬ್ಯುಸಿಯಾದರೆ, ನಂದಲ್ಲ ಕಣೆ, ನಿನ್ನ ಹೆಸರಿದೆ ಲಿಸ್ಟ್ನಲ್ಲಿ ಎಂದಳು ಶಿಲ್ಪ ಒಂದೇ ಉಸಿರಿಗೆ. ಅವಳ ಮಾತು ಕೇಳಿ ದೀಪಾಳ ಕಣ್ಣಗುಡ್ಡೆಗಳು ಗೋಲಿಯ ಆಕಾರಕ್ಕೆ ತಿರುಗಿದವು. ತಕ್ಷಣ ಅವಳತ್ತ ತಿರುಗಿದವಳು, ವಾಟ್, ಅಟೆಂಡೆನ್ಸ್ ಶಾರ್ಟೇಜ್ ಲಿಸ್ಟ್ನಲ್ಲಿ ನನ್ನ ಹೆಸರು ಇದೆಯಾ ಎಂದು ಅಚ್ಚರಿಯಿಂದ ಕೇಳಿದಳು. ಹೌದು, ಅದಕ್ಕೆ ತಾನೇ ನಾನಿಷ್ಟೊಂದು ಟೆನ್ಷನ್ನಲ್ಲಿ ಮಾತಾಡ್ತಾ ಇರೋದು ಎಂದ ಶಿಲ್ಪ. ಅಟೆಂಡೆನ್ಸ್ ಶಾರ್ಟೇಜ್ ಇರೋರಿಗೆ ಸೆಮಿಸ್ಟರ್ ಎಕ್ಸಾಮ್ ಬರೆಯೋದಕ್ಕೆ ಹಾಲ್ ಟಿಕೆಟ್ ಕೊಡೋದಿಲ್ವಂತೆ. ಹಾಗೂ ಅಟೆಂಡೆನ್ಸ್ ಬೇಕು ಅಂತಂದ್ರೆ ಯಾವ ಸಬ್ಜೆಕ್ಟ್ನಲ್ಲಿ ಶಾರ್ಟೇಜ್ ಇದೆಯೋ ಆ ಲೆಕ್ಚರರ್ಸ್ ಹತ್ರ ಮಾತಾಡ್ಬೇಕಂತೆ ಎಂದವಳು ಇನ್ನೂ ಸಹಜ ಸ್ಥಿತಿಗೆ ಮರಳಲಿಲ್ಲ. ಅವಳ ಮಾತು ಕೇಳಿ ನಿಟ್ಟುಸಿರು ಹೊರದಬ್ಬಿ ಮುಗುಳು ನಕ್ಕವಳು. ಓ ಗಾಡ್, ಇಷ್ಟೇನಾ? ಇದಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ ಶಿಲ್ಪ, ಬಿ ಕಾಮ್. ಅಟೆಂಡೆನ್ಸ್ ಶಾರ್ಟೇಜ್ ಇರೋ ಸಬ್ಜೆಕ್ಟ್ ಲೆಕ್ಚರ್ಸ್ಗಳ ಹತ್ರ ಮಾತಾಡಿ ಅವರನ್ನ ಕನ್ವಿನ್ಸ್ ಮಾಡಿದ್ರೆ ಆಯ್ತು ಎಂದಳು ಆರಾಮಾಗಿ. ಇದೇನ್ ದೀಪು ಹೀಗೆ ಹೇಳ್ತಾ ಇದ್ದೀಯಾ? ನಿನ್ನ ಅಟೆಂಡೆನ್ಸ್ ಶಾರ್ಟೇಜ್ ಇರೋದು ಬೇರೆ ಯಾರಾದೋ ಲೆಕ್ಚರರ್ಸ್ಗಳ ಸಬ್ಜೆಕ್ಟ್ನಲ್ಲಿ ಆಗ್ತಾ ಇರ್ತಿದ್ರೆ ಹೇಗೋ ಕನ್ವಿನ್ಸ್ ಮಾಡಬಹುದಿತ್ತು. ಬಟ್ ನಿಂಗೆ ಶಾರ್ಟೇಜ್ ಇರೋದು ಧೀರಜ್ ಸರ್ ಸಬ್ಜೆಕ್ಟ್ನಲ್ಲಿ. ಮೊದಲೇ ನೀನು ಅವರು ಎಣ್ಣೆ ಸೀಗೆಕಾಯಿ ಥರ, ಅವರನ್ನು ಹೇಗೆ ಕನ್ವಿನ್ಸ್ ಮಾಡ್ತೀಯಾ? ಸಪೋಸ್ ನೀನು ಅವರನ್ನು ಕನ್ವಿನ್ಸ್ ಮಾಡಿದ್ರು ಅವರು ಕನ್ವಿನ್ಸ್ ಆಗಿ ನಿಂಗೆ ಅಟೆಂಡೆನ್ಸ್ ಕೊಡೋದು ಡೌಟು. ಅವತ್ತೇ ಹೇಳಿದೆ ನಾನು, ಸರ್ನ ನೀನೊಮ್ಮೆ ಮೀಟ್ ಆಗ್ಬೇಕಂತಂತ. ಹೋದ್ಯಾ ನೀನು? ಈಗೇನು ಮಾಡ್ತೀಯಾ ಕೇಳಿದಳು ಗೆಳತಿಯತ್ತ ಚೂಪು ನೋಟ ಬೀರಿ. ಅವಳ ಮಾತು ಕೇಳಿ ಕ್ಷಣಕಾಲ ಸ್ತಬ್ಧಳಾಗಿ ನಿಂತು ಬಿಟ್ಟಳು ದೀಪ್ತ. ಇದನ್ನೆಲ್ಲ ಅವಳು ಯೋಚಿಸಿಯೇ ಇರಲಿಲ್ಲ. ಆಕಾಶವೇ ತಲೆ ಮೇಲೆ ಕಳಚಿ ಬಿದ್ದಂತೆ ತಲೆಯ ಮೇಲೆ ಕೈ ಹೊತ್ತು ಕ್ಯಾಂಟೀನ್ನಲ್ಲೇ ಕೂತವಳು. ಅಟೆಂಡೆನ್ಸ್ ಶಾರ್ಟೇಜ್ ಲಿಸ್ಟ್ನಲ್ಲಿ ನನ್ನ ಹೆಸರಿದೆ ಅಂತ ನೀನು ಹೇಳಿದಾಗಲೇ ಡೌಟ್ ಬಂತು. ಇದೆಲ್ಲ ಅವನ ಕೆಲಸನೇ ಅಂತ. ಧೈರ್ಯವಾಗಿ ಮುಂದೆ ನಿಂತು ನನ್ನನ್ನು ಫೇಸ್ ಮಾಡೋಕ್ಕೆ ಗಟ್ಸ್ ಇಲ್ಲ, ಅದಕ್ಕೆ ಈ ಥರ ನನ್ನ ಮೇಲೆ ರಿವೆಂಜ್ ತೀರಿಸಿಕೊಳ್ತಾ ಇದ್ದಾನೆ ಎಂದಳು ಕೋಪದಿಂದ ಮುಷ್ಟಿ ಬಿಗಿದು. ಈಗ ಅವರನ್ನು ಜರಿಯೋದನ್ನು ಬಿಟ್ಟು ಮುಂದೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು. ಹಾಲ್ ಟಿಕೆಟ್ ಇಲ್ಲ ಅಂದಮೇಲೆ ಎಕ್ಸಾಮ್ ಹೇಗೆ ಬರಿತೀಯಾ? ನೀನು ಅವರನ್ನು ಕನ್ವಿನ್ಸ್ ಮಾಡಲೇಬೇಕು ದೀಪು, ನಮ್ಮ ಹತ್ರ ಬೇರೆ ಆಪ್ಷನ್ ಇಲ್ಲ. ಸೋತವಳಂತೆ ನುಡಿದಳು ಶಿಲ್ಪ. ಅಸಹನೆಯಿಂದ ಕೂದಲ ಮೇಲೆ ಕೈಯಾಡಿಸಿದಳು ಹುಡುಗಿ. ಪರೀಕ್ಷೆ ಬರೆಯದೆ ಹೋದರೆ ಮನೆಗೆ ವಿಷಯ ತಲುಪಿ ರಾಧಾಂತವಾಗುವುದಂತೂ ಖಚಿತ. ಅದು ಅವಳಿಗೆ ಬೇಕಾಗಿರಲಿಲ್ಲ. ಒಂದು ಕ್ಷಣ ಅಸಮಾಧಾನದ ನಿಟ್ಟುಸಿರನ್ನು ಹೊರದಬ್ಬಿದವಳು, ಈಗ ಅವನು ಎಲ್ಲಿರ್ತಾನೆ ಕೇಳಿದಳು ಗಂಭೀರವಾಗಿ. ಇನ್ನೆಲ್ಲಿ, ಸ್ಟಾಫ್ ರೂಮಲ್ಲಿ ಎಂದು ಉಗುರು ಕಚ್ಚುತ್ತಾ ಅನ್ಯಮನಸ್ಕಳಂತೆ ಹೇಳಿದ ಶಿಲ್ಪಾಳಿಗೆ ತುಸು ಹೊತ್ತಿನ ಬಳಿಕ ಅವಳ ಮಾತಿನ ಹಿಂದಿನ ಉದ್ದೇಶ ಅರಿವಾಗಿತ್ತು. ತಕ್ಷಣ ಅವಳ ಮುಖಭಾವವೇ ಬದಲಾಯಿತು. ಅಂದ್ರೆ ನೀನು ಅವ್ರ ಹತ್ರ ಮಾತಾಡ್ತೀಯಾ ಕೇಳಿದಳು ಅಚ್ಚರಿಯಿಂದ.
ಮಾತಾಡದೆ ಇನ್ನೇನು ಮಾಡಲಿ, ಎಕ್ಸಾಮ್ಸ್ ನನಗೆ ತುಂಬ ಇಂಪಾರ್ಟೆಂಟ್. ಇವನ ಜೊತೆ ಜಿದ್ದಿಗೆ ಬಿದ್ದು ನನ್ನ ಎಜುಕೇಷನ್ನ ನಾನು ಯಾಕೆ ಹಾಳು ಮಾಡ್ಕೋಬೇಕು? ನೋ ವೇ. ಅದೇನು ಗಾದೆ ಇದೆಯಲ್ಲ, ಕಾರ್ಯವಾಸಿ ಕತ್ತೆ ಕಾಲು ಹಿಡಿ ಅಂತ, ಹಾಗೆ ಇದು ಕೂಡ ಎಂದು ಅಣಕವಾಡಿದವಳು ಅಲ್ಲಿಂದ ಅವನಿದ್ದ ಸ್ಟಾಫ್ ರೂಮ್ ಕಡೆ ಹೆಜ್ಜೆ ಹಾಕಿದಳು. ಅವನ ಸ್ಟಾಫ್ ರೂಮಿನತ್ತ ಬಂದಾಗ ಅವನು ಪವಿತ್ರಾಳ ಜೊತೆ ಆತ್ಮೀಯವಾಗಿ ಮಾತನಾಡುತ್ತಿರುವ ದೃಶ್ಯ ಅವಳ ಕಣ್ಣಿಗೆ ಬಿದ್ದಿತ್ತು. ಮರೆಯಲ್ಲೇ ನಿಂತು ಆ ದೃಶ್ಯವನ್ನು ನೋಡುತ್ತಿದ್ದವಳ ತಲೆಯೊಳಗೆ ಯಾವ ಉಪಾಯ ಹೊಳೆದಿತ್ತೋ ತಕ್ಷಣ ತನ್ನ ಫೋನ್ನ ಹೊರತೆಗೆದವಳು ಅಲ್ಲಿನ ಎಲ್ಲ ದೃಶ್ಯವನ್ನು ಸೆರೆ ಹಿಡಿದಳು. ಆಲ್ ದ ಬೆಸ್ಟ್ ಪವಿತ್ರ. ಐ ಆಮ್ ವೆರಿ ಹ್ಯಾಪಿ ಟು ಸೇ ಯು ಆರ್ ಮೈ ಸ್ಟೂಡೆಂಟ್. ಒಳ್ಳೆಯದಾಗಲಿ. ಎಜುಕೇಷನ್ನ ಇಲ್ಲಿಗೆ ಡಿಸ್ಕಂಟಿನ್ಯೂ ಮಾಡಬೇಡಿ, ಕಂಟಿನ್ಯೂ ಮಾಡಿ. ಹಾಗೆ ನನ್ನಿಂದ ಏನಾದರೂ ಹೆಲ್ಪ್ ಬೇಕಾದರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು ಎಂದವನು ಅವಳ ಫೋನ್ನಲ್ಲಿ ತನ್ನ ನಂಬರನ್ನು ಸೇವ್ ಮಾಡಿ ಅವಳ ಕೈಗಿತ್ತರೆ ಅದನ್ನು ಕೂಡ ತನ್ನ ಫೋನಿನಲ್ಲಿ ಸೆರೆ ಹಿಡಿದವಳ ಮುಖದ ಮೇಲೊಂದು ಕುಹಕ ನಗು ಮೂಡಿತ್ತು. ನಿಮ್ಮ ಕನ್ಸರ್ನ್ಗೆ ತುಂಬ ಥ್ಯಾಂಕ್ಸ್ ಸರ್ ಎಂದು ಮುಗುಳು ನಕ್ಕವಳು ಗಡಿಯಾರದತ್ತ ಕಣ್ಣು ಹಾಯಿಸಿ, ಸರಿ ಸರ್, ಲೇಟ್ ಆಯಿತು, ನಾನು ಬರ್ತೀನಿ ಎಂದು ಅಲ್ಲಿಂದ ತಿರುಗಿದರೆ ಟೇಬಲ್ ಮೇಲಿದ್ದ ಅವನ ಪುಸ್ತಕ ಕೆಳಗೆ ಉರುಳಿದ್ದವು. ಸಾರಿ ಸರ್ ಎಂದವಳು ತಡಬಡಿಸುತ್ತಾ ಬಗ್ಗಿದರೆ, ಇಟ್ಸ್ ಓಕೆ, ಪರವಾಗಿಲ್ಲ ಎಂದವನು ತಾನು ಕೂಡ ಅದನ್ನು ಎತ್ತಿಕೊಳ್ಳಲು ಬಾಗಿದನು. ಸೆಕೆಂಡಿನಲ್ಲೇ ಆ ದೃಶ್ಯವನ್ನು ಸೆರೆ ಹಿಡಿದು ಬಿಟ್ಟಳು ದೀಪ. ನೀವು ಹೊರಡಿ, ಲೇಟ್ ಆಯಿತು ಕ್ಲಾಸ್ಗೆ ಅವನೆಂದಾಗ ಅಲ್ಲಿಂದ ಹೊರಹೋದಳು ಪವಿತ್ರ. ಅವಳು ಹೋದ ನಂತರ ಮರೆಯಲ್ಲಿ ಬಚ್ಚಿಟ್ಟುಕೊಂಡವಳು ಹೊರಬಂದು ಫೋನ್ ನೋಡುತ್ತಾ ವಕ್ರವಾಗಿ ನಕ್ಕು ಸ್ಟಾಫ್ ರೂಮ್ನೊಳಗೆ ಹೊಕ್ಕಳು. ಅವಳನ್ನು ಕಂಡೂ ಕಾಣದಂತೆ ತನ್ನ ಕೆಲಸದಲ್ಲಿ ನಿರತನಾದನು ಧೀರಜ್. ಅವನು ತನ್ನನ್ನು ಕಡೆಗಣಿಸಿದ್ದನ್ನು ಕಂಡು ಮುಷ್ಟಿ ಬಿಗಿ ಮಾಡಿದವಳು ತುಟಿ ಬಿಚ್ಚಲಿಲ್ಲ. ಅವನು ಮಾತನಾಡಲಿಲ್ಲ. ತುಸು ಹೊತ್ತಿನ ನಂತರ, ಏನು ಸ್ಟುಪಿಡ್ ಸಾರಿ ಏನು ಸ್ಟುಪಿಡ್ನವರು ಇಲ್ಲಿ ತನಕ ಪಯಣ ಬೆಳೆಸಿದ್ದೀರಾ? ಏನ್ ವಿಷಯ ಕೇಳಿದನು ಪುಸ್ತಕದ ಪುಟ ತಿರುಗಿಸುತ್ತಲೇ. ಅಟೆಂಡೆನ್ಸ್ ಶಾರ್ಟೇಜ್ ಇದೆ, ನೋಟಿಸ್ ಬೋರ್ಡ್ನಲ್ಲಿ ಹಾಕಿದ್ದಾರೆ ಎಂದಳು ಕೈ ಕಟ್ಟಿ ಎತ್ತಲು ನೋಡುತ್ತಾ. ಅವನು ಮಾತ್ರ ತನಗೇನು ಕೇಳಿಸಲೇ ಇಲ್ಲ ಎಂಬಂತೆ ಪುಸ್ತಕ ತಿರುವುತ್ತಿದ್ದನು. ತುಸು ಹೊತ್ತಿನ ನಂತರ, ಸೋ ವಾಟ್ ಕೇಳಿದ. ನಂಗೆ ಅಟೆಂಡೆನ್ಸ್ ಬೇಕು, ಅಟೆಂಡೆನ್ಸ್ ಇಲ್ಲ ಅಂದರೆ ಹಾಲ್ ಟಿಕೆಟ್ ಕೊಡಲ್ಲ, ಎಕ್ಸಾಮ್ ಬರೆಯೋಕ್ಕಾಗಲ್ಲ ಎಂದಳು. ಈಗ ಪುಸ್ತಕ ಮಡಚಿ ಇದು ಮೊದಲೇ ತಲೆಯಲ್ಲಿ ಇರ್ತಾ ಇದ್ದಿದ್ರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಎಂದವನು. ಅಟೆಂಡೆನ್ಸ್ ಶಾರ್ಟೇಜ್ ಇರೋದು ನನ್ನ ಸಬ್ಜೆಕ್ಟ್ನಲ್ಲಿ ಮಾತ್ರ ಅನಿಸುತ್ತೆ. ಅದೇನು ಹಾಗೆ? ಅವತ್ತು ನಿಮ್ಮ ಫ್ರೆಂಡ್ ಶಿಲ್ಪ ಹತ್ರ ವಿಚಾರಿಸಿದಾಗ ನೀವು ಕಾಲೇಜ್ನಲ್ಲೇ ಇದ್ರಿ, ಆದರೂ ನನ್ನ ಕ್ಲಾಸ್ಗೆ ಬಂಕ್ ಹಾಕಿದ್ರಿ. ನೆಕ್ಸ್ಟ್ ಡೇ ನನ್ನನ್ನು ಭೇಟಿ ಆಗಲಿ ಅಂತ ಅವರಲ್ಲಿ ಹೇಳೋಕೆ ಹೇಳಿದ್ದೆ, ಬಟ್ ನೀವು ಬರಲೇ ಇಲ್ಲ. ಅದರ ಪರಿಣಾಮನೇ ಇದು ಎಂದನು ಗಂಭೀರವಾಗಿ. ನನಗೆ ಅಟೆಂಡೆನ್ಸ್ ಬೇಕು, ಅದನ್ನು ಕೇಳೋಕೆ ಬಂದೆ ಅಷ್ಟೇ. ಎಕ್ಸ್ಟ್ರಾ ಮಾತೆಲ್ಲ ಬೇಡ, ನನ್ನ ಹತ್ರ ಜಾಸ್ತಿ ಟೈಮ್ ಇಲ್ಲ. ಟೈಮ್ ವೇಸ್ಟ್ ಮಾಡ್ಕೊಂಡು ಕೂರೋಕ್ಕೂ ನನ್ನ ಹತ್ರ ಟೈಮ್ ಇಲ್ಲ ಎಂದವಳಿಗೆ. ಹಲೋ ಮಿಸ್ ದೀಪಾ, ವೇಟ್, ನಾನೆಲ್ಲಿ ನಿಮ್ಮ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ? ನಿಜ ಹೇಳಬೇಕಂದ್ರೆ ನೀವು ನನ್ನ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ಎಂದನು. ಸರ್ ಪ್ಲೀಸ್, ಮಾತು ಸಾಕು, ನನಗೆ ಅಟೆಂಡೆನ್ಸ್ ಕೊಡಿ ಎಂದಳು ಅಸಹನೆಯಿಂದ. ಅವಳ ಮಾತಿಗೆ ಅವನ ತುಟಿಗಳು ಸಣ್ಣದಾಗಿ ಬಿಡಿದವು. ಕಬ್ಬಿನನ ಸರಿಯಾಗಿ ಕಾಯಿಸಿದ್ರೆ ಬಗ್ಗುತ್ತೆ ಅಲ್ವಾ ಮಿಸ್ ದೀಪಾ ಎಂದವನು ಒಂದು ತೆರನಾಗಿ ನಸುನಕ್ಕು ಅಟೆಂಡೆನ್ಸ್ ಬುಕ್ ಹೊರತೆಗೆದರೆ ಅವನ ಮಾತು ಅರ್ಥವಾಗದ ಹುಡುಗಿ ಕೈಗಟ್ಟಿ ಮುಖಗಂಟಿಕ್ಕಿ ನಿಂತಳು. ಅವಳಿಗೆ ಅಟೆಂಡೆನ್ಸ್ ನೀಡಿದವನು ಯು ಕ್ಯಾನ್ ಗೋ ನೌ ಎಂದರೆ ಒಂದು ಧನ್ಯವಾದವನ್ನು ಹೇಳದೆ ಅಲ್ಲಿಂದ ಹೊರನಡೆದಳು ದೀಪ. ಆದರೆ ಅವನ ಮುಖದ ಮೇಲೊಂದು ಸಣ್ಣ ನಗು ಹಾಗೇ ಇತ್ತು. ಹೌದು ಮಿಸ್ಟರ್ ಧೀರಜ್ ಫ್ರಮ್ ಮಂಡ್ಯ, ಕಬ್ಬಿಣನ ಕಾಯಿಸಿದ್ರೇನೆ ಅದು ಬಗ್ಗೋದು, ಬಗ್ಗಿಸ್ತೀನಿ ಆದಷ್ಟು ಬೇಗ ಎಂದು ಹೊರಬಂದು ಫೋನ್ ನೋಡಿಕೊಂಡು ಮನದಲ್ಲಿ ನುಡಿ ನಕ್ಕವಳು ಅಲ್ಲಿಂದ ತನ್ನ ಕ್ಲಾಸ್ನತ್ತ ಮುಖ ಮಾಡಿದಳು. ಮರುದಿವಸ ಇಡೀ ಕಾಲೇಜಿನಲ್ಲೇ ಧೀರಜ್ ಹಾಗೂ ಪವಿತ್ರಾಳ ಬಗ್ಗೆ ಇಲ್ಲಸಲ್ಲದ ಗಾಳಿ ಮಾತುಗಳು ಹಬ್ಬಿದ್ದವು. ಇಡೀ ಕಾಲೇಜ್ ತನ್ನನ್ನು ಒಂದು ತೆರನಾಗಿ ನೋಡುತ್ತಿರುವುದನ್ನು ಕಂಡು ತಬ್ಬಿಬ್ಬಾದನು ಧೀರಜ್. ಆದರೆ ಅವರೆಲ್ಲರ ಅಪಹಾಸ್ಯಕ್ಕೆ ಗುರಿಯಾದ ಪವಿತ್ರ ಕಣ್ಣೀರ ಕೋಡಿಯನ್ನೇ ಹರಿಸಿಬಿಟ್ಟಿದ್ದಳು. ಅವಳ ಕಣ್ಣೀರಿನ ಹಿಂದಿನ ವಿಷಯ ತಿಳಿದವನ ನರನಾಡಿಗಳು ಬಿಗಿದುಕೊಂಡವು. ಜೊತೆಗೆ ಅದರ ಹಿಂದೆ ಇದ್ದ ಕಾಣದ ಕೈಗಳು ಕೂಡ ಅವನಿಗೆ ತಿಳಿದು ಹೋಗಿದ್ದವು. ದುಮುಗುಡುತ್ತಲೇ ದೀಪಾಳ ಕ್ಲಾಸಿನತ್ತ ಹೆಜ್ಜೆ ಹಾಕಿದನು. ಅವನ ಹಿಂದೆ ಪವಿತ್ರ ಕೂಡ ಹೆಜ್ಜೆ ಹಾಕಿದಳು. ದೀಪಾ, ಮಿಸ್ ದೀಪಾ ಎಂದವನ ಕಂಚಿನ ಕಂಠಕ್ಕೆ ಗೆಳತಿಯರ ಜೊತೆ ಹರಟೆ ಹೊಡೆಯುತ್ತಿದ್ದವಳ ಜಂಘಾಬಲವೇ ಉಡುಗಿ ಹೋಗಿತ್ತು. ಮಿಸ್ ದೀಪಾ ಅವಳನ್ನು ಕಾಣುತ್ತಲೇ ಕೂಗಾಡಿದನು ಧೀರಜ್. ಅವನ ಅಬ್ಬರ ಕಂಡು ಅವಳ ಗೆಳತಿಯರನ್ನು ಸೇರಿಸಿ ಅಲ್ಲಿದ್ದ ಎಲ್ಲರಿಗೂ ದಿಗಿಲಾಗಿತ್ತು. ಡೆಸ್ಕ್ ಮೇಲೆ ಕೂತಿದ್ದವಳು ಮಾತ್ರ ಏನೂ ಆಗಿಲ್ಲ ಎಂಬಂತೆ ಅವನ ಮುಂದೆ ಬಂದು ಕೈಕಟ್ಟಿ ನಿಂತಳು. ಅವಳನ್ನು ಕಾಣುತ್ತಲೇ ಅವನ ರೋಷ ಉಕ್ಕಿತು. ರಪ್ಪೆಂದು ಕಪಾಳಕ್ಕೆ ಬಾರಿಸಿ ಬಿಟ್ಟನು.
ಹೆಣ್ಣಿನ ವಿಷಯದಲ್ಲಿ ಆಟ ಆಡುವವರನ್ನು ಕಂಡರೆ ಅವನಿಗಾಗದು. ಅದರಲ್ಲೂ ಪವಿತ್ರ ಅವನ ಪ್ರೀತಿಯ ಶಿಷ್ಯೆ. ಅವನು ಹೊಡೆದ ಏಟಿನಿಂದ ಸುಧಾರಿಸಿಕೊಳ್ಳಲು ಅವಳಿಗೆ ತುಸು ಸಮಯವೇ ಹಿಡಿಯಿತು. ಆ ಏಟು ಏಕೆ ಬಿತ್ತು ಎಂಬುದು ಅವನ ಪಕ್ಕದಲ್ಲಿ ನಿಂತಿದ್ದವಳನ್ನು ಕಂಡೇ ಅವಳಿಗೆ ಅರ್ಥವಾಗಿ ಹೋಗಿತ್ತು. ಸರ್, ವಾಟ್ ಆರ್ ಯು ಡೂಯಿಂಗ್? ನನಗ್ಯಾಕೆ ಸರ್ ಹೊಡೆದ್ರಿ? ಬೇಕೆಂದೇ ಕೇಳಿದಳು. ಯಾಕೆ ಹೊಡೆದ್ನಾ? ನೀನು ಮಾಡಿರೋ ಕೆಲಸಕ್ಕೆ ಈ ಏಟು ಏನೇನೂ ಅಲ್ಲ ಎಂದು ಕೋಪದಿಂದ ಉಸಿರಿದವನು, ಗುರು ಶಿಷ್ಯರ ಸಂಬಂಧ ಅನ್ನೋದು ಪವಿತ್ರವಾದ ಸಂಬಂಧ. ಅಂಥ ಸಂಬಂಧದ ಮೇಲೆ ಇಲ್ಲ ಸಲ್ಲದ ಆರೋಪ ಹೊರಿಸಿ ಆ ಪವಿತ್ರವಾದ ಬಂಧಕ್ಕೇನೆ ನೀನು ಅವಮಾನ ಮಾಡಿಬಿಟ್ಟಿಯಲ್ಲ. ನೀನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಜೀವನದ ಜೊತೆ ಆಟ ಆಡ್ತಾ ಇದ್ದೀಯಲ್ಲ, ಇದೇನ ನಿನ್ನ ತಂದೆ ತಾಯಿ ನಿನಗೆ ಕೊಟ್ಟಿರೋ ಸಂಸ್ಕಾರ? ಪವಿತ್ರ ತುಂಬ ಒಳ್ಳೆ ಹುಡುಗಿ, ಹೆಚ್ಚಾಗಿ ನನ್ನ ನೆಚ್ಚಿನ ವಿದ್ಯಾರ್ಥಿನಿ. ಆದರೆ ನೀನು ಆ ಸಂಬಂಧಕ್ಕೆ ಬೇರೆಯದೇ ಅರ್ಥ ಕೊಟ್ಟು ಎಲ್ಲರ ದೃಷ್ಟಿನಲ್ಲಿ ಅವಳನ್ನು ಕೆಳಗಡೆ ಬೀಳಿಸಿದೆ. ಅಲ್ಲಲ್ಲ, ಅವಳನ್ನು ಕೆಳಗಡೆ ಬೀಳಿಸೋ ಭರದಲ್ಲಿ ನೀನೇ ಎಲ್ಲರ ದೃಷ್ಟಿನಲ್ಲಿ ಕೆಳಗಡೆ ಬಿದ್ದೋದೆ. ನಾಚಿಕೆ ಆಗಲಿ ಅಂತ ಕೆಲಸ ಮಾಡೋಕೆ. ನಾಳೆ ನಿನಗೂ ಇದೇ ಪರಿಸ್ಥಿತಿ ಬಂದರೆ ಆಗೇನು ಮಾಡ್ತೀಯ ನೀನು ಎಂದು ಅಬ್ಬರಿಸಿದನು. ಇಂಥ ಪರಿಸ್ಥಿತಿ ಬರೋದಕ್ಕೆ ಅಂಥ ಮಣ್ಣು ತಿನ್ನೋ ಕೆಲಸ ನಾನು ಮಾಡು ಇಲ್ಲ, ಮುಂದೆ ಮಾಡೋದು ಇಲ್ಲ. ಇಷ್ಟಕ್ಕೂ ನಿಮ್ಮಿಬ್ಬರ ಬಗ್ಗೆ ಬರ್ತಾ ಇರೋ ಮಾತುಗಳು ನಾನು ಹೇಳಿಕೊಟ್ಟಿರೋದ್ರಿಂದನೋ ಅಥವಾ ನನ್ನಿಂದನೋ ಅಲ್ಲ ಸರ್. ಇಡೀ ಕಾಲೇಜೇ ನೋಡಿದೆ, ನೀವು ಅವಳು ಯಾವಾಗ ನೋಡಿದ್ರು ಸ್ಟಾಫ್ ರೂಮ್ನಲ್ಲಿ ಅಂಟಿಕೊಂಡು ಮಾತಾಡೋದನ್ನು. ಅಂಗೈ ಹುಣ್ಣಿಗೆ ಕನ್ನಡಿ ಅವಶ್ಯಕತೆ ಇಲ್ಲ ಎಂದಳು ತಾನೇನು ಸಾಧಿಸಿ ಬಿಟ್ಟೆ ಅನ್ನುವ ರೀತಿಯಲ್ಲಿ. ಮುಂದುವರಿಯುವುದು. ಕತೆ ಹೇಗೆ ಬರ್ತಾ ಇದೆ? ಕಮೆಂಟ್ ಸೆಕ್ಷನ್ ಇರೋದು ನಿಮಗೋಸ್ಕರನೇ, ಸೊ ಅದನ್ನು ಯೂಸ್ ಮಾಡ್ಕೊಳ್ಳಿ ಆಯಿತಾ. ಹಾಗೆ ನೀವೇನಾದರೂ ಹೇಳಿದರೆ ನನಗೂ ಒಂದು ಹೆಲ್ಪ್ ಆಗ್ತದೆ. ಓ, ಈ ರೀತಿ ಚೇಂಜಸ್ ಬೇಕು, ಈ ರೀತಿ ಬರೆದರೆ ಇಷ್ಟ ಆಗುತ್ತೆ, ಈ ರೀತಿ ಬರೆದರೆ ಇಷ್ಟ ಆಗಲ್ಲ, ಈ ರೀತಿ ಚೇಂಜಸ್ ಮಾಡಬೇಕು ಅಂತ ಹೇಳಿ ಸಜೆಷನ್ ಕೊಡಿ. ಅಲ್ಲಿ ನನಗೂ ಹೆಲ್ಪ್ ಆಗುತ್ತೆ, ನಿಮಗೂ ಒಳ್ಳೊಳ್ಳೆ ಕತೆಗಳನ್ನು ಕೊಡೋದಕ್ಕಾಗುತ್ತೆ. ಥ್ಯಾಂಕ್ ಯು.